ಹಲೋ ನಮಸ್ತೆ ಸ್ಟೂಡೆಂಟ್ಸು, ಗುಡ್ ಆಫ್ಟರ್ನೂನು. ನಾನು ನಿಖಿಲೇಶ್ ಆ್ಯಂಟಿಕಲ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್ ಯಾರ್ಯಾರು ಥರ್ಡ್ ರೌಂಡಿಗೆ ಹೋಗ್ತಾ ಇದ್ದೀರಾ, ಸೆಕೆಂಡ್ ರೌಂಡಲ್ಲಿ ಆಪ್ಷನ್ 2, ಚಾಯ್ಸ್ 2 ಮತ್ತು ಚಾಯ್ಸ್ 3 ಕೊಟ್ಟು ಥರ್ಡ್ ರೌಂಡಿಗೆ ಹೋಗ್ತಾ ಇದ್ದೀರಾ, ಅವರೆಲ್ಲರಿಗೂ ಒಂದು ಕ್ಲಾರಿಟಿ. ಫಸ್ಟ್ನೇ ಪಾಯಿಂಟ್, ನ್ಯೂ ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ಆಗುತ್ತಾ ಇಲ್ವಾ? ಎನಿವೇ ಚಾಯ್ಸ್ 1 ಮತ್ತು ಚಾಯ್ಸ್ 4 ಮಾಡಿದವರಿಗೆ, ಚಾಯ್ಸ್ 1 ಮಾಡಿದವರು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತಾ ಇದ್ದೀರಾ. ಆಲ್ರೆಡಿ ಎಲ್ಲರೂ ಅಡ್ಮಿಷನ್ ಆಗಿದ್ದೀರಾ, ಆಲ್ಮೋಸ್ಟ್ 80% ಜನ ಅಡ್ಮಿಷನ್ ಆಗಿದ್ದೀರಾ. ಆ್ಯಂಡ್ ಚಾಯ್ಸ್ 4 ಕೊಟ್ಟವರು ಸಿ ಇ ಟಿಯ ಕೌನ್ಸಿಲಿಂಗಿಂದನೇ ಎಕ್ಸಿಟ್ ಆಗ್ತಾ ಇದ್ದೀರಾ. ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ, ಬೈ ಡಿಫಾಲ್ಟ್ ಥರ್ಡ್ ರೌಂಡಿಗೆ ಹೋಗುತ್ತೆ. ಥರ್ಡ್ ರೌಂಡ್ ಹೋಗ್ಲಿಕ್ಕೂ ಮುಂಚೆ ಒಂದು ಎಡಿಟಿಂಗ್ ಅಂತ ಡೇಟನ್ನು ಬಿಡ್ತಾರೆ. ಎಡಿಟಿಂಗಿಗೆ ಆ ದಿನ ನೀವು ಬೇಕಾಗಿರೋ ಕಾಲೇಜನ್ನು ಮಾತ್ರ ಇಟ್ಕೊಂಡು ಬೇಡದಿರೋ ಕಾಲೇಜನ್ನು ಝೀರೋ ಮಾಡ್ಬೋದು, ಅಥವಾ ಕಾಲೇಜೇ ಬೇಡ ಅಂತಿದ್ರೆ ಎಲ್ಲದನ್ನು ಝೀರೋ ಮಾಡಿ ಥರ್ಡ್ ರೌಂಡಿಗೆ ಹೋಗುತ್ತೆ. ಅಲ್ಲೂ ಕೂಡ ಸೀಟ್ ಅಲಾಟ್ ಆಗೋದಿಲ್ಲ, ಬೈ ಡಿಫಾಲ್ಟ್ ಎಕ್ಸಿಟ್ ಆಗ್ತೀರಾ. ಓಕೆ, ಸೊ ಯಾರು ಚಾಯ್ಸ್ 3 ಮತ್ತು ಚಾಯ್ಸ್ 2, ಚಾಯ್ಸ್ 2 ಅಂದರೆ ಮೀನಿಂಗ್ ಏನು ಹೇಳಿ, ನನಗೆ ಸಿಕ್ಕಿರೋ ಕಾಲೇಜನ್ನು ನಾನು ಹೋಲ್ಡಲ್ಲಿ ಇಟ್ಕೊಳ್ತೇನೆ, ನೆಕ್ಸ್ಟ್ ರೌಂಡಿಗೆ ಹೋಗ್ತಾನೆ. ಚಾಯ್ಸ್ 3 ಅಂದರೆ ಮೀನಿಂಗ್ ಏನು ಹೇಳಿ, ನನಗೆ ಸಿಕ್ಕಿರೋ ಕಾಲೇಜನ್ನು ನಾನು ರಿಜೆಕ್ಟ್ ಮಾಡ್ತಾ ಇದ್ದೇನೆ, ನೆಕ್ಸ್ಟ್ ರೌಂಡಿಗೆ ಹೋಗ್ತಾ ಇದ್ದೇನೆ, ಎಕ್ಸ್ಟೆಂಡೆಡ್ ರೌಂಡ್. ಆ್ಯಂಡ್ ಚಾಯ್ಸ್ 3 ಇಸ್ ನಾಟ್ ಅ ಗುಡ್ ಆಪ್ಷನ್. ನಾನು ಎಲ್ಲರಿಗೂ ಹೇಳ್ತಾ ಇದ್ದೇನೆ, ಗುಡ್ ಆಪ್ಷನ್ ಇಲ್ಲ ಅದು. ಓಕೆ, ಬಟ್ ಮತ್ತೆ ನಿಮ್ಮ ಇದಕ್ಕೆ ಬಿಟ್ಟಿರೋದು ಚಾಯ್ಸ್ 3. ಯಾರ್ಯಾರಿಗೆ ಬ್ಯಾಕಪ್ ಆಪ್ಷನ್ ಇದೆ, ಯು ಕ್ಯಾನ್ ಗೋ ಫಾರ್ ಚಾಯ್ಸ್ 3, ಅದರ್ವೈಸ್ ಗೋ ಫಾರ್ ಚಾಯ್ಸ್ 2. ಆ್ಯಂಡ್ ಎಲ್ರಿಗಿರೋ ಡೌಟು, ಸರ್ ಹೊಸ ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ಆಗುತ್ತಾ ಇಲ್ವಾ? ಸ್ಟೂಡೆಂಟ್ಸು, ಇದು ಯಾವತ್ತು ಬಿಟ್ಟಿದ್ದು ನೋಟಿಫಿಕೇಷನ್ 22/9/2024. ಓಕೆ, ಸೆಕೆಂಡ್ ರೌಂಡ್ನ ರಿಸಲ್ಟ್ ಬಂದ ನಂತರ ಕೊಟ್ಟಿದ್ದು. ಇಲ್ಲಿ ನೋಡಿ, ಚಾಯ್ಸ್ 2 ಮಾಡಿದವ್ರಿಗೆ ನಾನು ಹೇಳಿದ್ದೇನೆ ಫೀಸನ್ನು ಪೇ ಮಾಡಬೇಕು. ಅದು ಮತ್ತು ಕೆಲವರಿಗೆ ಡೌಟ್ ಇದೆ, ಸರ್ ಫೀಸ್ ಪೇ ಮಾಡಿ ಆದಮೇಲೆ ಏನಾದರೂ ಮಾಡಬೇಕಾ ಅಂತ. ಇಲ್ಲಿ ನೋಡಿ, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ UGCET 2024 allotted seat but wish to participate in the seat in the next round. I will pay the prescribed fees by downloading the challan. Allotted details from the KE website for the seat confirmed or allotted in the second round. If higher options are allotted in the second extended round, the seat allotted in the second round gets cancelled. ಅಂದರೆ ಮೀನಿಂಗ್ ಟು ಸೇ ದ್ಯಾಟ್, ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ನೀವು ಯಾವ ಕಾಲೇಜನ್ನು ಇಟ್ಟಿರ್ತೀರಾ, ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಅದೇ ಕಾಲೇಜನ್ನು ಕೊಡ್ತಾರೆ ಬಿಟ್ಟರೆ, ಯಾವುದ್ಯಾವುದೋ ಕಾಲೇಜಲ್ಲಿ ಸೀಟ್ಗಳು ಉಳಿದಿದೆ ಅಂತ ಆ ಸೀಟನ್ನು ನಿಮಗೆ ಕೊಡೋದಿಲ್ಲ. ಇದೆಲ್ಲರಿಗೊಂದು ಕ್ಲಾರಿಟಿ ಇರಲಿ. ಅದಕ್ಕೆ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಹೋಗ್ಲಿಕ್ಕೂ ಮುಂಚೆ ನಿಮ್ಮ ಲಿಸ್ಟಲ್ಲಿ, ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ನಿಮಗೆ ಬೇಡದೇ ಇರೋ ಕಾಲೇಜನ್ನು ಡಿಲೀಟ್ ಮಾಡಿಬಿಡಿ, ಬೇಕಾಗಿರೋ ಮಾತ್ರ ಕಾಲೇಜನ್ನು ಇಟ್ಕೊಂಡಿರಿ. ಇನ್ ಕೇಸ್ ನಿಮಗೀಗ ಸೆಕೆಂಡ್ ಎಕ್ಸ್ಟೆಂಡೆಡಲ್ಲಿ ಬೇರೆ ಕಾಲೇಜ್ ಆದರೆ, ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿರೋ ಯಾವುದಾದ್ರೂ ಒಂದು ಕಾಲೇಜ್ ಆದರೆ, ಸೆಕೆಂಡ್ ರೌಂಡಲ್ಲಿ ಆಗಿರೋ ಕಾಲೇಜು ಕ್ಯಾನ್ಸಲ್ ಆಗುತ್ತೆ, ಕಾಲೇಜ್ ಸೀಟ್ ಎರಡೂ ಕ್ಯಾನ್ಸಲ್ ಆಗುತ್ತೆ. ಆವಾಗ ನೀವು ನನಗೆ ಸೆಕೆಂಡ್ ರೌಂಡಲ್ಲಿ ಬೇಕಿರೋ ಕಾಲೇಜ್ ಬೇಕು ಅಂದರೆ ಕೊಡೋದಿಲ್ಲ. ಓಕೆ, ಆ್ಯಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗೋರು, ಈಗ ಚಾಯ್ಸ್ 2 ಮಾಡಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗೋರು ಜಸ್ಟ್ ನೀಡ್ ಟು ಪೇ ದ ಫೀಸ್, ದಟ್ಸ್ ಇಟ್. ಓಕೆ, ಇದು ಗೊತ್ತಾಯ್ತಲ್ಲ. ಆ್ಯಂಡ್ ನೋಟ್ ನೋಡಿ, ಕ್ಯಾಂಡಿಡೇಟ್ಸ್ ಕ್ಯಾನ್ ಆ್ಯಡ್ ನ್ಯೂ ಆಪ್ಷನ್ನ ಆ್ಯಡ್ ಮಾಡ್ಬೋದು ಅದಾದಮೇಲೆ. ಬಟ್ ದ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ದಟ್ ಅರೈಸ್ ಡ್ಯೂರಿಂಗ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಸೀಟ್ ಅಲಾಟ್ಮೆಂಟ್ ಆಫ್ ದ ಕ್ಯಾಂಡಿಡೇಟ್ ಮೆರಿಟೆಡ್ ಟರ್ನ್ ಕ್ಯಾನಾಟ್ ಬಿ ಕ್ಲೈಮ್ಡ್. ವೆರಿ 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 ಇಂಪಾರ್ಟೆಂಟ್. ಅಂದರೆ ಮೀನಿಂಗ್ ಏನಂತ ಕೇಳಿದರೆ, ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ಅಂದರೆ ಏನಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಏನಂತ ಕೇಳಿದರೆ, ಯಾವುದೋ ಒಬ್ಬ ಹುಡುಗನೋ ಅಥವಾ ಒಂದು ಹುಡುಗಿನೋ ಒಂದು ಕಾಲೇಜಿನ ಹೋಲ್ಡ್ ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗ್ತಾಳೆಯ, ಅವಳದ್ದು ರ್ಯಾಂಕ್ ಒಂದು 10,000 ಇದೆ ಅಂತ ಅಂದ್ಕೊಳ್ಳಿ. 10,000 ಇದ್ದಾಗ ಅವಳಿಗೀಗ ಫಾರ್ ಎಕ್ಸಾಂಪಲ್ UVC ಆಗಿದೆ ಅಂತ ಅಂದ್ಕೊಳ್ಳೋಣ. ಎಕ್ಸಾಂಪಲ್, ಅವನು ಅಥವಾ ಅವಳು, ಹಿ ಆರ್ ಶಿ UVCಯಲ್ಲಿ CS ಆಗಿದೆ, ಹೋಲ್ಡ್ ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗ್ತಾನೆ. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ CS ಆಗುತ್ತೆ, ಆಯಿತಾ, 10,000. ಈಗ ನೋಡಿ, 10,000 ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ. ನೆಕ್ಸ್ಟ್ ಈಗ ನೀವು ಆಲ್ರೆಡಿ ನಿಮ್ಮ ರ್ಯಾಂಕ್ 7,000, ನಿಮ್ಮ ಇದರಲ್ಲಿ ಯಾವುದರಲ್ಲಿ ಕಟ್ ಆಫ್ ರ್ಯಾಂಕಲ್ಲಿ 7,000 UVC ಹಾಕಿದ್ದೀರಾ, ಬಟ್ ನಿಮ್ಗೆ ಸಿಗದೇ ಇರೋ ಚಾನ್ಸಸ್ಸು ಇದೆ. ಯಾಕಂತ ಕೇಳಿದರೆ, ಅವಳದು ರ್ಯಾಂಕ್ ಎಷ್ಟು ಹೇಳಿ, 10,000 ಶಿ ಬಿಲಾಂಗ್ಸ್ ಟು ಸಮ್ ಅದರ್ ಕ್ಯಾಟಗರಿ. ಓಕೆ, ಸೊ ಆ ಸೀಟ್ ಅನ್ನೋದು 10,001 ಇದ್ದವನಿಗೆ ಹೋಗ್ಬೋದು, ನಿಮ್ಗೆ ಸಿಗದೇ ಇರ್ಬೋದು. ಯಾಕೆ ಕೇಳಿದರೆ, ನಿಮ್ಮ ರ್ಯಾಂಕ್ ಬಂದಾಗ ಅವ್ರು UVCಯಲ್ಲಿ ಚೆಕ್ ಮಾಡಿರ್ತಾರೆ, ಯಾವ ಸೀಟು ಇದ್ದಿರೋದಿಲ್ಲ, ಆಯಿತಾ. ಅದೇ ಅಂದರೆ ನಿಮ್ಮ ಕ್ಯಾಟಗರಿಯಲ್ಲಿ. ಅದೇ ಇನ್ನೊಂದು ಯಾರೋ 10,000 ಇದ್ದವಳು ಬೇರೆ ಕ್ಯಾಟಗರಿ ಇರ್ಬೋದು, ಅವಳಿಗೆ ಬೇರೆ ಕ್ಯಾಟಗರಿ ಇದ್ದವಳು ಅವಳು ಇದು ಮಾಡ್ತಾಳೆ, ಏನು ಹೇಳ್ತಾರೆ, ರಿಲೀಸ್ ಮಾಡ್ತಾರೆ, ಅವಳಿಗೆ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಿಗುತ್ತೆ. ಆವಾಗ UVCನ CS ಯಾವುದಕ್ಕೆ ಹಾಕ್ತಾರೆ, ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಮಾಡ್ತಾರೆ. ಆವಾಗ 10,001 ಇದ್ದವನಿಗೆ ಆಗ್ಬೋದು. ಅವನಿಗೆ ಅವನದೇ ಕ್ಯಾಟಗರಿಲಿ ಆಗಬೇಕಂತಿಲ್ಲ, ಜನರಲ್ ಮೆರಿಟಲ್ಲೂ ಅವನಿಗೆ ಅಲಾಟ್ ಮಾಡಿರ್ಬೋದು ಅಲ್ವಾ. ಆವಾಗ ನೀವು ಅನ್ಕೋತೀರ, ಸರ್ ಇದು 10,001ಗೆ ಜನರಲ್ ಮೆರಿಟಲ್ ಆಗಿದೆ, ನನಗಾಗಿಲ್ಲ. ಯಾಕೆ ಕೇಳಿದ್ರು, ಅವ್ರು ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಬಟ್ ದ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ದಟ್ ಅರೈಸ್ ಡ್ಯೂರಿಂಗ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಸೀಟ್ ಅಲಾಟ್ಮೆಂಟ್ ಆಫ್ಟರ್ ದ ಕ್ಯಾಂಡಿಡೇಟ್ ಮೆರಿಟ್, ನಿಮ್ಮ ಮೆರಿಟ್ನ ನಂತರ
ಇನ್ ಕೇಸ್ ಎಲ್ಲಾದರೂ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿದೆ ನೋಡಿ, ಅದು ಅರೈಸ್ ಆದರೆ ನಿಮ್ಗೆ ಆಗುತ್ತಂತ ನೀವು ಕ್ಲೇಮ್ ಮಾಡಲಿಕ್ಕಿಲ್ಲ. ಇಲ್ಲ ಅವನಿಗೆ ಸಿಕ್ಕಿದೆ ನನಗೆ ಸಿಕ್ಕಿಲ್ಲ, ಇಲ್ಲ ಇದು ಇಲ್ಲ. ಮತ್ತೊಂದು, ಈಗ ಸೆಕೆಂಡ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜಲ್ಲಿ ಅದೇ UVCಯಲ್ಲಿ 20,000 ಒಬ್ರಿಗೆ ಆಗಿದೆ, ನಿಮ್ಮ ರ್ಯಾಂಕ್ 18,000 ಅಂತ ಅಂದ್ಕೊಳ್ಳಿ. ನೀವೀಗ ಬ್ಲೈಂಡಾಗಿ ನಂಬ್ಕೊಂಡು ನಂದು 18,000 ರ್ಯಾಂಕ್ ಇದೆ, ಸೆಕೆಂಡ್ ರೌಂಡಲ್ಲಿ 20,000 ಸ್ಟೂಡೆಂಟಿಗೆ ಆಗಿದೆ, ನನಗೆ 100% ಆಗುತ್ತೆ ಅಂತ ಹೋಗ್ಲಿಕ್ಕಿಲ್ಲ. ಯಾಕಂತ ಕೇಳಿದರೆ 20,000 ರ್ಯಾಂಕಿಂದ ಬಂದಿರೋ ಹುಡುಗ ಅಥವಾ ಹುಡುಗಿ ಆಲ್ರೆಡಿ ಆ ಕಾಲೇಜಿಗೆ ಅಲಾಟ್ ಅಂದರೆ ಅಡ್ಮಿಷನ್ ಆಗಿರ್ಬೋದು. ಅಡ್ಮಿಷನ್ ಆಗಿದ್ದರೆ ಅಲ್ಲಿಗೆ ಆಯಿತು. ಇನ್ ಕೇಸ್ ಅದೇ ಕಾಲೇಜಲ್ಲಿ ಸೀಟ್ ಇದ್ದರೆ, UVCಯಲ್ಲಿ ಸೀಟ್ ಇದ್ದರೆ, ನಿಮಗಿಂತ ಫಸ್ಟ್ ರ್ಯಾಂಕ್ ಇರೋರು, ನಿಮಗಿಂತ ಒಳ್ಳೆ ರ್ಯಾಂಕ್ ಇರೋರು ಆ ಸೀಟನ್ನು ತಗೊಳ್ತಾ ಇದ್ದರೆ ಆವಾಗ ನಿಮ್ಗೆ ಸಿಗ್ಬೋದು. ಅಂದರೆ ಮೀನಿಂಗ್ ಟು ಸೇ ದ್ಯಾಟ್ ಸೆಕೆಂಡ್ ರೌಂಡಲ್ಲಿ ನಿಮಗಿಂತ ಜಾಸ್ತಿ ರ್ಯಾಂಕಿಗೆ ಆಗಿದೆ ಅಂದರೆ ಮೀನಿಂಗ್ ಸೆಕೆಂಡ್ ಎಕ್ಸ್ಟೆಂಡೆಡಲ್ಲಿ ನಿಮಗೆ 100% ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ಅವೈಲೇಬಿಲಿಟಿ ಆಫ್ ಸೀಟ್ ಮತ್ತು ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ಮೇಲೂ ಡಿಪೆಂಡ್ ಆಗಿರುತ್ತೆ. ಅವೈಲೇಬಿಲಿಟಿ ಆಫ್ ಸೀಟ್, ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ, ಆ ಕಾಲೇಜಲ್ಲಿ ಸೀಟ್ ಇದ್ದರೆ ಮಾತ್ರ ನಿಮ್ಗೆ ಸಿಗುತ್ತೆ. ಇಲ್ದಿದ್ರೆ ಇವಾಗ ಆಲ್ರೆಡಿ ಸೆಕೆಂಡ್ ರೌಂಡಲ್ಲಿ ನನಗಿಂತ ಜಾಸ್ತಿ ಕಟ್ ಆಫ್ ಇದ್ದವನಿಗೆ ಆಗಿದೆ, ನನಗೆ ನೆಕ್ಸ್ಟ್ ರೌಂಡಲ್ಲಿ 100% ಆಗುತ್ತೆ ಅಂತ ಇಲ್ಲ. ಅದನ್ನೇ ಅವರು ಥರ್ಡ್ ಪಾಯಿಂಟಲ್ಲಿ ಹೇಳಿದ್ದು. ಚಾನ್ಸಸ್ ಆಫ್ ಗೆಟಿಂಗ್ ದ ನ್ಯೂಲಿ ಆ್ಯಡೆಡ್ ಆಪ್ಷನ್ ಈಸ್ ಸಬ್ಜೆಕ್ಟ್ ಟು ಅವೈಲೇಬಿಲಿಟಿ ಆಫ್ ಸೀಟ್ ಆ್ಯಸ್ ದ ಆರ್ಡರ್ ಅದರ್ ಕ್ಯಾಂಡಿಡೇಟ್ಸ್ ನೆಕ್ಸ್ಟ್ ಟು ಯುವರ್ ರ್ಯಾಂಕ್ ಮೈಟ್ ಹ್ಯಾವ್ ಎಂಟರ್ಡ್ ದೋಸ್ ಆಪ್ಷನ್ಸ್ ಆ್ಯಂಡ್ ಸೀಟ್ ವುಡ್ ಹ್ಯಾವ್ ಬಿನ್ ಅಲಾಟೆಡ್ ಟು ದೆಮ್ ಬೇಸ್ಡ್ ಆನ್ ಮೆರಿಟ್. ಗೊತ್ತಾಯ್ತಲ್ಲ? ಅಂದರೆ ಮೊದಲೇ ಆಲ್ರೆಡಿ ಸೆಕೆಂಡ್ ರೌಂಡಲ್ಲಿ ಅವನಿಗೆ ಅವ್ನ ಮೆರಿಟ್ ಮೇಲೆ ಆಲ್ರೆಡಿ ಸಿಕ್ಕಿ ಆಗಿದೆ, ಆ ಹುಡುಗ ಅಥವಾ ಆ ಹುಡುಗಿನೂ ಆಲ್ರೆಡಿ ಕಾಲೇಜ್ ಆ್ಯಡ್ ಆಗಿದೆ. ನಿಮ್ಗದು ಸಿಕ್ಕಿಲ್ಲ ಅಂತ ನೀವು ಆಮೇಲೆ ಇದು ಮಾಡಲಿಕ್ಕಿಲ್ಲ. ಅರ್ಥ ಆಯ್ತಾ? ಸೊ ಅದು ಅವ್ರು ಕಂಪಲ್ಸರಿ ಇದು ನೆನ್ಪಿಟ್ಕೊಳ್ಳಿ. ಕೆಲವರಿಗೆ ಇದಾಗಿಲ್ಲ ಅಂತಿದ್ದಿದ್ರು, ಏನೋ ಅರ್ಥ ಆಗಿಲ್ಲ ಅಂತಿದ್ರು. ಇದು ಚಾಯ್ಸ್ 2. ಅರ್ಥ ಆಯ್ತಾ? ಚಾಯ್ಸ್ 3 ಅವರಿಗೂ ಅಷ್ಟೇ ಸೇಮ್. ಚಾಯ್ಸ್ 2 ಮತ್ತು ಚಾಯ್ಸ್ 3 ಇವಾಗ ಏನು ಡಿಫ್ರೆನ್ಸ್ ಇಲ್ಲ. ಯಾಕಂತ ಕೇಳಿದರೆ ಚಾಯ್ಸ್ 2 ಮಾಡಿದವರಿಗೂ ಕೂಡ ಆ್ಯಡ್ ಮಾಡೋ ಚಾನ್ಸಸ್ ಇದೆ, ಚಾಯ್ಸ್ 3 ಮಾಡಿದವರಿಗೂ ಆ್ಯಡ್ ಮಾಡೋ ಚಾನ್ಸಸ್ ಇದೆ. ಚಾಯ್ಸ್ 3 ಮಾಡಿದವ್ರಿಗೆ ಕೆಳಗಡೆದು ಇವಾಗಲೇ ಬರುತ್ತೆ, ನಿಮಗೇನಿಲ್ಲ. ಡಿಲೀಟ್ ಆಗಿದ್ದರೆ ನೀವು ಮತ್ತೆ ಆ್ಯಡ್ ಮಾಡ್ಬೋದು ಅಷ್ಟೇ. ದಟ್ ಈಸ್ ದ ಡಿಫ್ರೆನ್ಸ್. ಓಕೆ, ಚಾಯ್ಸ್ 3 ಮಾಡಿ ಅಥವಾ ಚಾಯ್ಸ್ 2 ಮಾಡಿ ಯಾವುದೇ ಕಾಲೇಜ್ ಅಲಾಟ್ ಆದರೂ ಕಂಪಲ್ಸರಿ ಹೋಗಲೇಬೇಕು. ಕರೆಕ್ಟ್ ಕೇಳ್ಕೊಳ್ಳಿ. ಆಮೇಲೆ ನಾನು ಅಡ್ಮಿಷನ್ ಆಗೋದಿಲ್ಲ ಅಂದರೆ ಇಲ್ಲ, ನೀವು KCET ಥರ್ಡ್ ರೌಂಡಿಗೆ ಹೋದ್ರಿ ಅಂದರೆ ನಿಮ್ಮ ಆಪ್ಷನ್ ಎಂಟ್ರಿ ನೋಡ್ಕೊಂಡು ಹೋಗಿ, ನೀವು ಕಂಪಲ್ಸರಿ ಕಾಲೇಜಿಗೆ ಅಡ್ಮಿಷನ್ ಆಗಲೇಬೇಕು. ಓಕೆ ಸ್ಟೂಡೆಂಟ್ಸು, ಇದಿಷ್ಟು ಎಲ್ಲರಿಗೂ ಡೌಟ್ ಇದ್ದಿತ್ತು, ಸೊ ಅದನ್ನು ಕೊಟ್ಟಿದ್ದೇನೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಅವ್ರು ಏನು ಹೇಳಿದ್ದಾರೆ, ಚಾಯ್ಸ್ 2 ಮಾಡಿದವರು ಫೀಸ್ ಪೇ ಮಾಡಿದರೆ ಸರಿ ಅಷ್ಟೇ, ನೀವು ಯಾವ ಅಲಾಟ್ಮೆಂಟ್ ಆರ್ಡ್ರನ್ನ ಡೌನ್ಲೋಡ್ ಮಾಡಬೇಕಂತಿಲ್ಲ, ಯಾವುದೂ ಇಲ್ಲ. ಆಯಿತಾ? ಸರಿ, ಇದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಆದರೆ ಸಂಜೆ ಲೈವಿಗೆ ಬರ್ತೇನೆ, ಅವಾಗ ಏನಾದರೂ ಡೌಟ್ಸ್ ಇದ್ದರೆ ಜಾಯ್ನ್ ಆಗಿ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್. ಜೈ ಭಾರತ್ ಮಾತೆ.